ಈ ಹೋರಾಟ ಜನಜಾಗೃತಿ ಸಲುವಾಗಿ ಮಾಡ್ತಾ ಇದ್ದೀವಿ. ವಕಫ್ ಅನ್ನೋಂಥ ಒಂದು ದೊಡ್ಡ ಕ್ಯಾನ್ಸರ್ ಪಿಡುಗು ಈ ದೇಶದಲ್ಲಿ ವ್ಯಾಪಕವಾಗಿ ಬೆಳೆದಿದೆ. ನಾವೇನು ತಿಳ್ಕೊಂಡಿವಲ್ಲ, ಬರೀ ರಾಯಚೂರು ಜಿಲ್ಲೆಯಲ್ಲಿ 4500 ಎಕರೆ ಇದೆ, ಅಲ್ಲಿ 1800 ಎಕರೆ ಇದೆ, ಇಲ್ಲಿ 2000 ಎಕರೆ ಇದೆ ಅಂತಲ್ಲ. ಅವರ ಗುರಿ ಬರೀ ಈಗಿರುವಂಥ ದಾಖಲೆಗಳನ್ನು ಬಿಟ್ಟು ಇನ್ನೊಂದು ದಾಖಲೆ ಇದೆ ಅವ್ರ ಬಳಿ, ವಕಫ್ದವ್ರ ಬಳಿ. ಆ ದಾಖಲೆ ಯಾಕಂದ್ರೆ ನಾವು ಬಿಜಾಪುರನಾಗ ನೋಡಿದ್ವಿ. ನಮ್ಮ ಅರವಿಂದ್ ಲಿಂಬಾವಳಿ ಅವರು, ರಮೇಶ್ ಅಣ್ಣ ಜಾರಕಿಹೊಳಿ ಅವರು ಹೇಳಿದ್ರು, ನಮ್ಮದು ಪೊಲೀಸ್ ಹೆಡ್ ಕ್ವಾರ್ಟರ್ ಪೂರ್ತಿ 150 ಎಕರೆ ವಕಫ್ ಮಾಡ್ಕೊಂಡಾರ. ಸಿವಿಲ್ ಹಾಸ್ಪಿಟಲ್ 175 ಎಕರೆ ಪೂರ್ತಿ ವಕಫ್, DC ಆಫೀಸ್ ವಕಫ್, DC ಮನಿ ವಕಫ್, SP ಮನಿ ವಕಫ್. ಅಂದರೆ ಇಂಥ ಒಂದು ದೊಡ್ಡ ಷಡ್ಯಂತ್ರ ಈ ದೇಶದ ಮೇಲೆ ನಡೆದಾಗೂ ಸಹಿತ ಅದನ್ನು ನಾವು ಹೋರಾಟ ಮಾಡ್ತೀವಿ ಅಂದ್ರೆ ಅದಕ್ಕೊಂದು ಏನೇನೋ ಕಲರ್ ಕೊಡ್ತಾರೆ. ಅವ್ರು ಯಾಕೆ ಬಂದಿಲ್ರಿ, ಇವ್ರು ಯಾಕೆ ಬಂದಿಲ್ರಿ, ನೀವು ಅವ್ರಿಗೆ ಫೋನ್ ಮಾಡಿ ಹೇಳಿರಿ. ಅವ್ರಿಗಿಂತ ನಾವೆಲ್ಲ ಆಯಾ ಭಾಗದ ಹಿರಿಯರಿಗೆ ಹೇಳಿವಿ, ನೋಡ್ರಪ್ಪ ನಿಮ್ಗೆ ದೇಶ, ನಮ್ಮ ಧರ್ಮ, ನಮ್ಮ ರೈತರು ಉಳಿಬೇಕಾದ್ರೆ ಬರ್ರಿ. ಇಲ್ರಿ ನಾವು ಬರ್ಬೇಕಂತ ಮಾಡಿದ್ದೀವಿ, ಏನು ಮಾಡೋದು, ಮ್ಯಾಗಿಂದ ನಮ್ಗೆ ಭಾಳ ಸ್ಟ್ರಿಕ್ಟ್ ಆಗಿ ಆಕ್ಷನ್ ಏನದು ಆರ್ಡರ್ ಆಗಿದೆ, ಬಿಡ್ರಿ. ನಾವು ಜನರನ್ನ ಜಾಗೃತಿ ಮಾಡ್ತಾ ಇದ್ದೀವಿ. ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೇ. ನಾ 6 ಸಲ ಆರಿಸಿ ಬಂದೀನಿ BJPದಿಂದ. ರಮೇಶ್ ಅಣ್ಣ ಜಾರಕಿಹೊಳಿ 5 ಸಲ 6 ಸಲ ರೀ, 7 ಸಲ. ನಮ್ಮ ಅರವಿಂದ್ ಲಿಂಬಾವಳಿ ಅವರು ಎಷ್ಟು ಟರ್ಮ್ ರೀ, 4 ಸಲ, 1 ಸಲ MLC, 4 ಸಲ MLA, 1 ಸಲ MLC. ಮಾನ್ಯ ಕುಮಾರ್ ಬಂಗಾರಪ್ಪನವರು 4 ಸಲ MLA, ಸಣ್ಣ ನೀರಾವರಿ ಮಂತ್ರಿ. ನಮ್ಮ ಸಿದ್ದೇಶಣ್ಣ 2 ಸಲ ಬಂದಿರಿ, 4 ಸಲ MP, ಕೇಂದ್ರ ಮಂತ್ರಿ. ಅವ್ರ ಅಪ್ಪ ರೇಟ್ 4 ಸಲ 3 ಸಲ ರೀ, 2 ಸಲ G ಮಲ್ಲಿಕಾರ್ಜುನಪ್ಪನವರು. ನಮ್ಮ BP ಹರೀಶ್ ಅವರು 2 ಸಲ ರೀ, 2 ಸಲ. ಮತ್ತೆ ಮಾಜಿ MLAಗಳು ಯಾರಿದ್ದೀರಪ್ಪ? BV ನಾಯಕರು, BV ನಾಯಕರು ನಿಮ್ದು 2 ಸಲ MP ಏನ್ರಿ, 1 ಸಲ MLA. ಇನ್ನು ಮುಂದೆ ಆಗೋದೈತಿ ನಮ್ದು ಗ್ಯಾರಂಟಿ. ಬಂಧುಗಳೇ, ಇವತ್ತು ಹೇಳ್ತಾರೆ ನಮಗೆ, ನಾವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಲ್ಲ. ಈ ಹೋರಾಟ ಏನು ನಮಗೇನು ಹುಚ್ಚಿಡ್ದ ದನ ಹೋರಾಟ ಮಾಡ್ಲಕ್ಕ. ಈಗೇನು MLA ಇಲೆಕ್ಷನ್ ಐತೆ, MP ಇಲೆಕ್ಷನ್ ಐತೆ, ZP ಇಲೆಕ್ಷನ್ ಐತೆ, ಕಾರ್ಪೊರೇಷನ್ ಇಲೆಕ್ಷನ್ ಐತೆ, ಯಾವ ಇಲೆಕ್ಷನು ಇಲ್ಲ. ಸಿದ್ದರಾಮಯ್ಯನವ್ರನ್ನ ಹೋರಾಟ ಪ್ರಾರಂಭ ಮಾಡಿದಾಗ ಬಿಜಾಪುರ್ನಲ್ಲಿ ಸುಮಾರು 20,000 ಜನರು ಕೂಡಿದ್ರು ಮೊದಲೇ ಹಂತದಲ್ಲಿ. ನಮ್ಮಲ್ಲಿ 16,000 ಎಕರೆ ವಕಫ್. ಜಮೀರ್ ಅಹ್ಮದ್ ಖಾನ್ ಬಿದರ್ನಿಂದ ಚಾಲೂ ಮಾಡ್ದ ವಕಫ್. ವಕಫ್ ಎಲ್ಲ ನಮ್ಮ ಆಸ್ತಿ, ಹಮಾರೇ ಹೇ ರೇ ಆಸ್ತಿಯ ಹೇಳ್ತಾನ. ನೋಡಿ ಏನು ಇವರಪ್ಪ ಇವ್ರು ಮುತ್ಯ ಇಲ್ಲಿ ಗಂಟಿಟ್ಟಿದ್ದ ನಮ್ಮ ದೇಶನಾಗ. ಅಲ್ಲಿ 13,000 ಎಕರೆ ಬಿದರ್, ಕಲಬುರಗಿ ಒಳಗೆ 15,000 ಎಕರೆ, ಯಾದಗಿರಿಗೆ ಬಂದ. ಯಾದಗಿರಿ ಒಳಗೆ ಫೋಟೋ ತೋರಿಸದ ಹಿಂಗ, खबरस्तान कैसे हरे हरे रंग का है देख रे, ऐसा ही करने रे करने। शैतान शैतान को ऐसा होना तो ना क्या बयान देना, क्या चले कर्नाटक में तेरा। सिद्धरामैया साहब ने बोला है, सिद्धरामैया क्या साहब बोलता है, क्या बोलता है, उनका बात सुन रहे क्या अभी? हाँ, सिद्धरामैया साहब ने ऑर्डर किया, जो नोटिस लिया वो वापस लेने का, जो एंट्री हो गया वो वापस लेने का। कुछ हो गया क्या जमीर? ये टायर पंचर दुकान समझे क्या भारत देश? ನಾ ಹೇಳ್ದೆ, ನನಗೆ ಹೇಳ್ದ ಜಮೀರ್ ಅಹ್ಮದ್ ಖಾನ್, ಯತ್ನಾಳ್ ಸಾಹೇಬ್ರದ್ದು ಆಸ್ತಿ ಅಲ್ಲ, ನಮ್ಮ ಅಪ್ಪಂದು ಆಸ್ತಿ ಅಲ್ಲ. ನಾ ಹೇಳ್ದೆ, ಜಮೀರ್ ಖಾನ್ ನಿಮ್ಮ ಅಪ್ಪನ ಆಸ್ತಿ ಅಲ್ಲ, ನಮ್ಮ ಅಪ್ಪನ ಆಸ್ತಿ ಅಲ್ಲ, ಇದು ಭಾರತದ ಆಸ್ತಿ. ಬಂಧುಗಳೇ, ಅಲ್ಲಿಗೆ ಬ್ರೇಕ್ ಬಿತ್ತದಕ್ಕೆ ಗಿರೇಕಿಗೆ.
ಇಲ್ಲಕಂದ್ರೆ ಇನ್ನ ಜಿಗಿದಾಡಿ ಹೋಗೋವಿದ್ದೇನ. ಇನ್ನ ರಾಜ್ಯ ಸುತ್ತಿ ಎಲ್ಲ ಸಿದ್ದರಾಮಯ್ಯವ್ರು ಮಾಡ್ಯಾರ ಅಂತ ಹೇಳಿ ಒಂದೇ ಕಡೆ ನೀ ಆ ಹೋಟ್ ಒಂದು ಮಾಡಿದ ಅಂದ್ರೆ ಉಳ್ಕಿದವ್ರು ನಮ್ಮ ಹೋಟೇನು ಇಲ್ಲ ನೀ ದೇಶನಾಗ. ನಾವೆಲ್ಲ ಕೂಡಿ ಬಿಟ್ಟೇವು, ನೀನು ಹೋಟ ನೀನೇ ಹೊಡ್ಕೋತ ಕೂಡ್ರಿ ಸಿದ್ದರಾಮಯ್ಯ. ನಮ್ಮವ್ರೆಲ್ಲ ಒಂದು ಆಗ್ತೇವಪ್ಪ. ನೋಡ್ರಿ ಅಲ್ಲಿ ಇದ್ರಾಗ ಇದು ಯಾವುದದು ಸಿಂಧನೂರು ತಾಲೂಕು ಗೊನವಾರದಾಗ ಮಹರ್ಷಿ ವಾಲ್ಮೀಕಿ ಮ್ಯಾಗ ಒಂದು ಮಸೂತಿ ಕಟ್ಟ್ಯಾರ. ನಮ್ಮವ್ರ ಖರೆ ಗಂಡಸರು ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ರು. ಹೋಗಿ ಕೆಡವಿ ಅದನ್ನು ಸ್ವಚ್ಛ ಮಾಡ್ಯಾರ. ಅವ್ರಿಗೆ ನಾ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಂಧುಗಳೇ, ಈಗ ಇದು ಭಾಳ ದೊಡ್ಡ ಪಿಡುಗಿದೆ. BJP ಮ್ಯಾಗ ಯಾವಾಗಲೂ ಒಂದು ಅಪವಾದ ಏನಪ್ಪ ಅಂದ್ರೆ BJP ಅಧಿಕಾರಕ್ಕೆ ಬಂದರೆ ಸಂವಿಧಾನ ತಿದ್ದುಪಡಿ ಮಾಡ್ತಾರೆ. ಅವ ಹಾಪ್ಮ್ಯಾಡ್ ರಾಹುಲ್ ಗಾಂಧಿ ಅವನ ಮೆದುಳು ಇಲ್ಲೈತೋ ಹಿಂದೈತೋ ಗೊತ್ತಿಲ್ಲ. ಒಂದು ಹೋಗ ನಾನೇ ಲೋಕಸಭಾದಾಗ ಒಂದು ಸಂವಿಧಾನ ಬುಕ್ ಒಳಗೇನು ಪೇಜ್ ಅಟ್ಟೋದೋ ಗೊತ್ತಿಲ್ಲ. ಏನೇನು ಅಂಬೇಡ್ಕರ್ ಅವ್ರು ಬರ್ತಾರ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಗೊತ್ತು ಹೆಂಗಿರ್ತದೆ. ಬಟಾಟಿಯಿಂದ ಬಂಗಾರ ಮಾಡ್ತೀನಿ, ಜಿಲೇಬಿ ಫ್ಯಾಕ್ಟ್ರಿ ತೆಗಿತೀನಿ, ಇವನ್ ತಲೆ ಐತೈತಿರೆ. ಜಿಲೇಬಿ ಫ್ಯಾಕ್ಟ್ರಿ ಎಲ್ಲರೂ ಮಾಡಿದಾರಲ್ರಿ ರಾಯಚೂರಿನಾಗ ಯಾವ್ದಾರು ದುರ್ಗವ ದ್ಯಾಮ ಒಂದು ಜಾತ್ರೆಗೆ ಅಲ್ಲಿ ಬೆಲ್ಲದ ಜಿಲೇಬಿ ಮಾಡ್ಕೊತ ಕೂತಿರ್ತಾರೆ ಹೆಣ್ಮಕ್ಳು. ಅಲ್ಲಿ ತಿಂತೀವಪ್ಪ. ಇವ ಫ್ಯಾಕ್ಟ್ರಿನೇ ತೆಗಿತಾಂತ. ಹೊಲದಾಗ ಮಡಿ ಒಳಗೆ ಹಿಂಗೆ ಊರ್ತಂತದೇನು ಜಿಲೇಬಿ, ಅದು ಹಿಂಗೆ ದೊಡ್ಡದ ಗಿಡ ಆಗಿ ಜಿಲೇಬಿ ಬೀಳ್ತದೆ. ಎಂಥ ಪುಣ್ಯಾತ್ಮ. ಸಂವಿಧಾನ ಬಗ್ಗೆ ಭಾಳ ಮಾತಾಡ್ತಾರೆ ನಮ್ಮ ವಿರುದ್ಧ. BJP ಬಂದ್ರೆ ಸಂವಿಧಾನ ಚೇಂಜ್ ಆಗ್ತದೆ. ಇದು ಎಷ್ಟು ದಿವಸ ಸರಿ ಸುಳ್ಳು ಹೇಳೋದು. ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಾಗ ನಾನೇ ಮಂತ್ರಿ ಇದ್ದೆ. 6.5 ವರ್ಷ ಸರ್ಕಾರ ಇತ್ತು. ಸಂವಿಧಾನ ಏನಾದ್ರು ಬದಲಾವಣೆ ಮಾಡಿದ್ವೇನ್ರಿ ನಾವು? ಇವತ್ತು ನರೇಂದ್ರ ಮೋದಿ ಅವರು 10 ವರ್ಷ ಮುಗಿಸಿ ಇವತ್ತು 11ನೇ ವರ್ಷ ಅದಾರ. ಸಂವಿಧಾನ ಎಲ್ಲರೂ ನಾವು ಬದಲಾವಣೆ ಮಾಡಿವೆ. ನಮ್ಮದೇ ಮೆಜಾರಿಟಿ ಇತ್ತಲ್ಲ. ಈ ಸಲ ಮೆಜಾರಿಟಿ ಕಡಿಮೆ ಇರ್ಬೋದು. 303 ಸೀಟ್ ಇದ್ದಾಗ ನಾವು ಸಂವಿಧಾನ ಬದಲಾವಣೆನೇ ಮಾಡಿಲ್ಲ. ಈ ದೇಶನಾಗ ದೊಡ್ಡ ವ್ಯವಸ್ಥಿತವಾಗಿ ಸಂಚ ನಡೆದಿದೆ. ನಿಮಗೆಲ್ಲ ಗೊತ್ತಿರಲಿ, ಜಮ್ಮು ಕಾಶ್ಮೀರದಲ್ಲಿ 370ನೇ ಕಾನೂನು ಇತ್ತು. ಯಾರು ಮಾಡಿದ್ದದು? ವಿಶೇಷ ಸ್ಥಾನಮಾನ ಯಾರು ಕೊಟ್ಟಿದ್ದು? BJP ನೆಹರು ಕೊಟ್ಟಿದ್ದಲ್ಲ. ಜವಾಹರ್ಲಾಲ್ ನೆಹರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನಸ್ಸಿನ ವಿರುದ್ಧ ಆ ಕಾನೂನು ತಂದರು. ಏನೈತೆ ಆ ಕಾನೂನದಾಗ? ಏನೇನಿತ್ತು ಅಲ್ಲಿ? ಮೀಸಲಾತಿ ಇರಲಿಲ್ಲ. ಗ್ರಾಮ ಪಂಚಾಯತಿ ಹಿಡಿದು MLA MP ತನ ಯಾವ SC ST ಜನಾಂಗದವರು MLA MP ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಸರ್ಕಾರಿ ನೌಕರಿಯಲ್ಲಿ ಮೀಸಲಾತಿ ಇರಲಿಲ್ಲ. ಇಲ್ಲಿಯ ಜನ ಅಲ್ಲಿ ಹೋಗಿ ಆಸ್ತಿ ತಗೋಲಕ್ಕೆ ಬರ್ತಿರ್ಲಿಲ್ಲ. ಅವರು ಕಾಶ್ಮೀರದವ್ರು ಇಲ್ಲಿ ಆಸ್ತಿ ತಗೋಬೋದು, ಅಲ್ಲಿ ಹಣ್ಣಾಗ್ಲಕ್ಕೆ ಬರ್ತಿದ್ದಿಲ್ಲ. ಇದು ಮಾಡಿದವ್ರು ಯಾರು? ಜವಾಹರ್ಲಾಲ್ ನೆಹರು ಅಲ್ಲ. ಅವತ್ತು ಅಂಬೇಡ್ಕರ್ ವಿರೋಧ ಮಾಡಿದ್ರು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನು ಒಪ್ಪಿದ್ದಿಲ್ಲ. ಆ ಶೇಖ್ ಅಬ್ದುಲ್ಲಾ, ಪಂಡಿತ್ ಜವಾಹರ್ಲಾಲ್ ನೆಹರು ಇಬ್ರು ಕೂಡಿ ಗಾಂಧಿ ಕಡೆಯಿಂದ ಪ್ರೆಷರ್ ಮಾಡಿಸಿ ಆರ್ಟಿಕಲ್ 370 ತಂದ್ರು. ಬಂಧುಗಳೇ, ಇವತ್ತೇನರೇ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗದೇ ಹೋಗಿದ್ರೆ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಮೋದಿಯವರು ತೆಗೆದೇ ಹೋಗಿದ್ರೆ ಒಬ್ಬ SC ST MLA ಆಗ್ಲಿಕ್ಕೆ ಸಾಧ್ಯದಿಲ್ಲ. ಮೊನ್ನೆ ಜಮ್ಮು ಕಾಶ್ಮೀರದ ಚುನಾವಣೆ ಆದರೆ 5 ಮಂದಿ SC ST ಅವರು ಇವತ್ತು MLA ಆಗ್ಲಿಕ್ಕೆ ಸಾಧ್ಯ ಆಗಿದ್ದೆ ನರೇಂದ್ರ ಮೋದಿ ಅವರಿಂದ. ಇದು ನಾವು ತಿಳ್ಕೋಬೇಕು. ಸಂವಿಧಾನ ಎಲ್ಲಿ ಚೇಂಜ್ ಮಾಡಿದೀವಪ್ಪ? ಯಾವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನಸ್ಸಿನ ವಿರುದ್ಧ ಏನೇನದ ಅದನ್ನೆಲ್ಲ ಚೇಂಜ್ ಮಾಡ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನೇ ಈ ದೇಶನಾಗ ನಡೆದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದಲ್ಲಿ ವಕಫ್ ಅನ್ನುವಂಥ ಶಬ್ದನೇ ಇಲ್ಲ. ಇದು ನಾ ಹೇಳ್ತಾ ಇಲ್ಲ ಬಂಧುಗಳೇ. 2-3 ದಿವಸದ ಹಿಂದೆ ನಮ್ಮ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದ ಸಂವಿಧಾನದಲ್ಲಿ ವಕಫ್ ಇಲ್ಲ ಅಂದ್ರೆ ನಾವು ಅದನ್ನು ಕಿತ್ತಿ ಹೋಗಿದ್ವಿ ಅನ್ನೋಂಥ ಮಾತನ್ನು ಇವತ್ತು